ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ಯೂಟ್ಯೂಬ್ಗೆ 2013ನಲ್ಲಿ ಬಂದಿದ್ದೀವಿ. ಅದು ಮುಂಚೆಯಿಂದನೂ ಬೋರ್ವೆಲ್ ಕೆಲಸ ಮಾಡ್ತಾಯಿದ್ದೀವಿ. ಫಸ್ಟು ಡ್ರಿಲ್ಲಿಂಗ್ ಮಾಡ್ತಾಯಿದ್ದೀವಿ, ಆಮೇಲೆ ಡಿವೈನಿಂಗ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಡ್ರಿಲ್ಲಿಂಗು ಪ್ಲಸ್ ಡಿವೈನಿಂಗ್ ಮಾಡ್ತಾಯಿದ್ದೀವಿ. ಈ ನಡುವೆ ನನಗೆ ಬಂದು ಮೆಡಿಕಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಶುಗರು BP ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇಂಥ ಎಕ್ಸಸೈಸ್ ಮಾಡ್ತಾಯಿದ್ವಿ. ಮುಂಚೆ ನಾನೇ ಬೈಕ್ನಲ್ಲಿ ಎಲ್ಲ ಜಾಗ ಹೋಗ್ತಾಯಿದ್ವಿ. ಈಗ ಎಲ್ಲಿದ್ದರೂ ಸರಿ ಆಟೋ ಅವ್ರು ಬುಕ್ ಮಾಡಬೇಕು, ಅಪ್ ಆ್ಯಂಡ್ ಡೌನು ಹೋಗ್ಬಿಟ್ಟು ಮಾಡ್ತಾಯಿದ್ವಿ. ಇದು ನೋಡಿ, ಬೇರೆ ಒಂದು ಜಾಗಕ್ಕೆ ತುಂಬ ಹಳೆ ಬರೋ ಅವ್ರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ. ಈ ಥರ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ 10,000 ರೂಪಾಯಿ ಚಾರ್ಜ್ ಆಗೋದು ಒಂದು ಸೈಟಿಗೆ. ನಾವು ಬಂದು ಗಾಡಿ ಸೆಟ್ ಆಗಬೇಕು, ಯಾವುದೂ ಹೊಡಿಯಂಗಿಲ್ಲ, ಆ ಥರ ಪಾಯಿಂಟ್ ಕೊಡಬೇಕು. ಅಂಥ ಜಾಗನೇ ನೀರಿದೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು. ನನಗೆ ಈ ಕಸ್ಟಮರ್ ಹಳೆ ಬರೋ ನನಗೆ ಫ್ರೀಯಾಗಿ ಬಿಟ್ಬಿಡ್ತಾರೆ. ಪಾಯಿಂಟ್ ಚೆಕ್ ಮಾಡಿದ ಮೇಲೆ ಏನೋ ಡೌಟ್ ಇದ್ದು ಕೇಳಿದರೆ ನಾವು ನಿಮಗೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಇಷ್ಟ ಪ್ರಕಾರ ಬಿಟ್ಬಿಡಬೇಕು. ಯಾರಿಗೂ ಅಷ್ಟೇ, ಅವ್ರಿಗೆ ಫ್ರೀಯಾಗಿ ಬಿಟ್ಟರೆ ಕೆಲಸ ಮಾಡ್ತಾರೆ. 100 ಕ್ವಶನ್ ಕೇಳೋಂಗಿಲ್ಲ. ನನ್ನ ಹತ್ರ 100 ಐಟಮ್ ಐತೆ. ಒಂದೊಂದು ಪಾಯಿಂಟ್ನಲ್ಲಿ ಒಂದೊಂದು ಇದು ಯೂಸ್ ಮಾಡ್ತೀವಿ. ಫಸ್ಟು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ, ಅದಂತ ಟ್ರೆಡಿಷನಲ್ ಚೆಕ್ ಮಾಡ್ತೀವಿ. ಅದೇ ಟ್ರೆಡಿಷ್ನಲ್ಲು ಚೆಕ್ ಮಾಡ್ತೀವಿ, ಸೈಂಟಿಫಿಕಲು ಚೆಕ್ ಮಾಡ್ತೀವಿ. ನಾನು ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದರೆ ನಮ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಪ್ರತಿಯೊಂದು ವೀಡಿಯೋ ಹಾಕ್ಬಿಡ್ತೀವಿ, ಸ್ಟಾರ್ಟಿಂಗ್ದ ಬಿಗಿನಿಂಗಿಂದ. ಅದು ನಮ್ಮ ವೀಡಿಯೋ ಒಂದೇ ನೋಡಿದರೆ ನೀವು ಬೇರೆಯವ್ರು ಯಾರು ಏನು ಕೇಳೋಂಗಿಲ್ಲ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ನೀವು ಬೈ ಚಾನ್ಸ್ ಪಾಯಿಂಟ್ ಚೆಕ್ ಮಾಡಿ ಡ್ರಿಲ್ ಮಾಡಿದರೆ ನಮಗೇನು ತೊಂದರೆ ಇಲ್ಲ. ಎವ್ರಿ 1 ಅವರು ಬಿಗಿನಿಂಗಿಂದ ಎಂಡು ಮಾತ್ರ 2 to 2 ಮಿನಿಟ್ಸ್ ವೀಡಿಯೋ ನಮಗೆ ಕಳಿಸಿದರೆ ಅದೇ ಸೇಮ್ ವೀಡಿಯೋ ಯೂಟ್ಯೂಬ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಏನಂತ ನಮ್ಮ ಪಾಯಿಂಟ್ ಚೆಕ್ ಮಾಡ್ತಾಯಿದ್ದಾರೆ, ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಬರಬೇಕು ಅಂತ ಹೇಳಿಬಿಟ್ರೆ, ನನಗೆ 46,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ 4 ಜನ ಪ್ರೇಯರ್ ಮಾಡಿದ್ರು ನಡೆಯುತ್ತೆ, ನೀರು ಬಂದುಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇದು ಬಂದು ದೊಡ್ಡ ಕಾಡಿನಲ್ಲಿ ಮಾಡ್ಬೋದು. ಬಿಲ್ಡಿಂಗ್ ಕಟ್ಟಿದ್ದಾರೆ, ಸೆಂಟ್ರ್ನಲ್ಲಿ ಪಾಯಿಂಟ್ ಕೊಟ್ಟಿದ್ವಿ. ಅದು ಟೈರ್ 18 ಫೀಟ್ ಬರುತ್ತೆ, ಅದನ್ನು ರೆಡಿ ಮಾಡಿದ್ದೀವಿ. ಬೇಕಂದರೆ 1 ಅಡಿ 1/2 ಅಡಿ ಹಿಂಗೆ ಬರ್ಬೋದು, ಸರಿನಾ? ಗಾಡಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀರು ಐತೆ ಇಲ್ಲ ಅಂತ ನೋಡೋದು ನಮ್ಮದು. ಆಮೇಲೆ ಅಕ್ಕಪಕ್ಕ ಬೋರ್ ಕನೆಕ್ಷನ್ ಐತೆ ಇಲ್ಲ ಅಂತ ಹೇಳ್ಬೋದು. ಇವ್ರ ಮನೆಯಲ್ಲಿ ಇನ್ನೊಂದು ಬೋರ್ ಐತೆ, ಅದಕ್ಕೆ ಇದು ಕನೆಕ್ಷನ್ ಇಲ್ಲ. ಪಕ್ಕದ ಮನೆಯೂ ಕನೆಕ್ಷನ್ ಇಲ್ಲ. ಎಷ್ಟು ಫೀಟ್ ನೀರು ಬರ್ತಾಯಿದೆ ಅಂತ ಒಂದು ರಿಸಲ್ಟ್ ಹೇಳ್ಬಿಡ್ತೀವಿ. ಇದೇ ರಿಸಲ್ಟು ಸೈಂಟಿಫಿಕ್ನಲ್ಲಿ ಟ್ಯಾಲಿ ಹಾಕ್ಬೇಕು. ಅದೇ ಮೇಯ್ನ್ ವ್ಯವಹಾರ ಆಗುತ್ತೆ. ನೋಡಿ, ನಮ್ಮ ಹತ್ರ ಬಂದು ರೋಬೋ ಬೋರ್ವೆಲ್ಲು ಐತೆ, ಸೆನ್ಸಾರ್ ಗಾಡಿನೂ ಐತೆ, ಬಾಕ್ಸ್ ಗಾಡಿನೂ ಐತೆ, 10 ವೀಲರ್ ಐತೆ, 6 ವೀಲರ್ ಐತೆ, ಓಸ್ ಕ್ಲೀನಿಂಗ್ ಐತೆ, ರಾಡ್ ಕ್ಲೀನಿಂಗ್ ಐತೆ, ಕ್ಯಾಮರಾ ಸ್ಕ್ಯಾನಿಂಗ್ ಐತೆ. ಪ್ರತಿಯೊಂದು A to Z ಕೆಲಸ ನಾವು ಮಾಡಿಕೊಡ್ತೀವಿ. ನಾವು ಕನ್ಸಲ್ಟಿಂಗು ಮಾಡ್ತೀವಿ. ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ಮು ನಿಮ್ಮ ಮನೆಯಲ್ಲಿ, ಫಸ್ಟು ಬಂದು ಒಂದು ವೀಡಿಯೋ ಕಳಿಸ್ಬೇಕು. ಅವರು ಏನಂತ, ಅವ್ರು ಎದುರು ಮನೆಗೆ ಬರಬೇಕು, ಲೆಫ್ಟ್ ಸೈಡ್ ರೋಡ್ ತೋರಿಸ್ಬೇಕು, ರೈಟ್ ಸೈಡ್ ರೋಡ್ ತೋರಿಸ್ಬೇಕು, ಆಮೇಲೆ ನಿಮ್ಮ ಗೇಟ್ ತೋರಿಸ್ಬೇಕು, ಆಮೇಲೆ ನಿಮ್ಮ ಬೋರ್ವೆಲ್ ಜಾಗ ತೋರಿಸ್ಬಿಟ್ಟು ನೋಡಿದರೆ ನಾವು ಸೈಟ್ ಇನ್ವಿಟೇಷನ್ ಬರಬೇಕಾ ಬೇಡ ಅಂತ ಹೇಳ್ಬಿಡ್ಬೋದು. ನೀವು ಚೆನ್ನಾಗಿ ವೀಡಿಯೋ ಮಾಡಿ ಕಳಿಸಿದರೆ ಬರಬೇಕಂದ್ರೆ ಬರ್ಬೋದು ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳ್ಬಿಡ್ತೀವಿ. ಆ ಥರ ನಾವು ಬರೋಕ್ಕಿದ್ರೆ 2,000 ರೂಪೀಸ್ ಚಾರ್ಜ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಆಟೋ ಕೊಡಬೇಕು. ಜಸ್ಟ್ ನೋಡೋಕ್ಕೆ ಮಾತ್ರ 2,000 ಚಾರ್ಜಸ್ಸು. ಅದು ಏನು ಡೀಟೇಲ್ಸ್ ಹೇಳ್ಬೋದು. ಬೇರೆ ಏನೋ ಸ್ಕ್ಯಾನಿಂಗ್ ಮಾಡಬೇಕು, ಬೇರೆ ಏನೋ ಡಿವೈನಿಂಗ್ ಮಾಡಬೇಕು, ಬೇರೆ ಯಾವುದೋ ಒಂದು ಮಾಡಬೇಕು, ಅದು ಸಪ್ರೇಟ್ ಚಾರ್ಜ್ ಇಷ್ಟು ಆಗುತ್ತೆ ಅಂತ ಹೇಳ್ಬಿಡ್ತೀವಿ. ನೀವು ಒಪ್ಕೊಂಡ್ರೆ ಮಾಡ್ಬೋದು, ಇಲ್ಲಾಂತ ಬೇರೆ ಕಡೆನೂ ಮಾಡ್ಕೊಬೋದು. ನಿಮಗೆ ಐಡಿಯಾ ಹೇಳ್ಬಿಡ್ತೀವಿ. ಅದು ನಿಮ್ಮ 2,000 ವೇಸ್ಟ್ ಆಗೋಲ್ಲ, ಯೂಸ್ಫುಲ್ ಆಗುತ್ತೆ. ನಮ್ಮ ವೀಡಿಯೋಗಳು ನೋಡಿ ಹೋಗಾರ ಗೊತ್ತಾಗುತ್ತೆ. ಸೆಕೆಂಡ್ ಟೈಮ್ ಅವ್ರು ಏನು ಹೇಳಿದರು, ಅದು ಜಾಗ ಬೇಡ, ಇನ್ನೂ ಮುಂಚೆ ಬರಬೇಕು ಅಂತ ಹೇಳಿದರು. ಮುಂಚೆ ನೋಡಿದರೆ ಪಾಯಿಂಟ್ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಹಳೆ ಪಾಯಿಂಟ್ಗೆ ಮಾಡಿಬಿಡಿ, ಫಸ್ಟ್ ಇಸ್ ಬೆಸ್ಟು. ಅದು ಅವರೇ ಮಾಡ್ತಾಯಿದ್ದಾರೆ.
ಅದನ್ನೆಲ್ಲಿ ಮಾಡಬೇಕಂತ. ಫಸ್ಟ್ ಮೇಯ್ನು ಮಾರ್ಕಿಂಗ್ ಮಾಡಬೇಕು. ಕಂಬಿ ಒಂದು ಮಾಡಿದ್ರೆ ಓಕೆ, ಅವರು ಪೇಂಟ್ ಕೊಟ್ಟಿದ್ದಾರೆ, ಅದು ವೀಡಿಯೋನಲ್ಲಿ ಬಂದಿಲ್ಲ. ಲಾಸ್ಟಾಗಿ ನಾನೇ ಪೇಂಟ್ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ. ಅದೇ ಥರ ಮಾಡಬೇಕು. ಈ ಸ್ಕೂಟ್ರಲ್ಲಿ ಒಬ್ಬರು ಕೂತ್ಕೊಳ್ತಾರೆ, ಅದೇ ಬೆಸ್ಟು. ಅವ್ರ ಕ್ಯಾರಫ್ರಲ್ಲಿ ನಾವು ಬಂದಿದ್ದೀವಿ. ಅವ್ರು ತುಂಬ ಹಳೆ 10 ವರ್ಷ ಮುಂಚೆ ವೀಡಿಯೋನಲ್ಲಿ ಅವ್ರು ಇರ್ತಾರೆ. ಅವರು ಮುಸ್ಲಿಮ್ ಅವರು. ನನಗೆ ತುಂಬ ಪಾಯಿಂಟ್ ರೆಕಮೆಂಡ್ ಮಾಡಿದ್ದಾರೆ. ಎಲ್ಲ ಸಕ್ಸಸ್ ಮಾಡಿ ಕೊಟ್ಟಿದ್ದೀವಿ. ಇದನ್ನು ಅದೇ ಥರ ಸಕ್ಸಸ್ ಆಗಬೇಕಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ವಿಡಿಯೋ ನೋಡೋರು ಎಲ್ಲರೂ ಸರಿನಾ. ಈಗ ಟ್ರೆಡಿಷನಲ್ ಆಯಿತು, ಸೈಂಟಿಫಿಕ್ ಮಾಡಬೇಕಂತ ಐಡಿಯಾ. ಅಲ್ಲಿಂದ ಬರುತ್ತೆ ನೀರದು, ಒಂದೇ ಗ್ಯಾಪ್. ಅದು ಲೆಕ್ಕ ಹೇಳ್ತೀವಿ, ಇಲ್ಲ ಒಂದೇ ಗ್ಯಾಪಿಗೆ ಸ್ಟಾಪ್ ಆಯಿತು. ಇದ್ರ ಮೇಲೆ ಎಕ್ಸ್ಪ್ಲನೇಷನ್ ಬೇಡ, ನೀವೇ ನೋಡ್ಕೊಳ್ಳಿ ಸರಿನಾ. ಎಲ್ಲ ಚೆಕ್ ಮಾಡಿಬಿಟ್ಟು ಸೈಂಟಿಫಿಕ್ ಬರುತ್ತೆ. ಫಸ್ಟು ಈ ಕಡೆ ಬರ್ತಾಯಿದೆ ಒಂದು, ಆ ಕಡೆ ಈ ಕಡೆ ಹೋಗ್ತಾ ಇದ್ದಾವೆ 2, ಇದು 3. ಅವ್ರಿಗೆ ಗೊತ್ತಿದೆ ನಾನು ಹೇಳೋದು. ಒಂದೇ ಗ್ಯಾಪ್ ಈ ಕಡೆ ಹೋಗ್ತಾ ಇದೆ. ಸ್ಟ್ರೆಂತು ಎಲ್ಲಿ ಬೇಕಾದ್ರೆ ಹಾಕ್ಕೊಬೋದು, ಲಾಸ್ಟ್ ಮಾತ್ರ ಎಷ್ಟು ಫೀಟಿಂಗ್ ಅಂತ ಹೇಳ್ತೀವಿ ರೀ. $630 ಈ ಕಡೆ ಚೆನ್ನಾಗಿದೆ. $8 ಟನ್ನು ಕಡಿಮೆ. $1080 ಸೂಪರ್ ಇದೆ. ಈ ಕಡೆ 1100 ಲಾಸ್ಟ್. पास कर ಈ ಕಡೆ ಚೆನ್ನಾಗಿದೆ. ನಾನು ರೆಡಿ ಹೋಗಿರೋದು. ಈ ಕಡೆ ನೀರಿಲ್ಲ. ಈ ಡೈರೆಕ್ಷನ್ ನೀರೈತೆ. ಒಂದೇ ಗ್ಯಾಪ್ ಇರೋದು. ಚೆನ್ನಾಗಿದೆ ಸರ್. ನೀರು ಬರ್ತಾ ಇದ್ದಲ್ಲಣ್ಣ, ಇವಾಗ ಖಾಲಿ ಇದೆ ಅದು. ನಾನು ನಡಿಗೆ ಮೊನ್ನೆ ಬೈಕ್ ಯಾವ ನೋಡಿದ್ರಾ? ಚಾಮರಾಜ ನೋಡಿದ್ವಿ. ವಾಟರ್ ಹೋಗಿಲ್ಲ ಅಣ್ಣ. ಇಲ್ಲ, ಎಷ್ಟು ಫೀಟ್ ಹೋಗ್ತಾ ಇದೆ? ನಾನು ಮೂರು
320 ತೋರಿಸ್ತಾರೆ. 320 ಸ್ವಲ್ಪನೇ. ಇಲ್ಲ ಇಲ್ಲ ಅದು ಇಲ್ಲ 320 400 ಒಂದು ದೊಡ್ಡದಿದೆ, ಇಷ್ಟು ದೊಡ್ಡದಿದೆ, ಅದು ಬ್ಲಾಕ್ ಆಗಿದೆ, ಇದು ಡ್ರೈ ಆಗಿದೆ. ಕ್ಯಾಮರಾ ತೋರಿಸ್ತಾ ಇದೆ. ಇರ್ಬೋದು ಒಂದೇನಂದ್ರೆ ಸ್ವಲ್ಪ ನೀರಿದೆ ನೀರಿದೆ ಅಷ್ಟೇ. ಅದು ಕೆಳಗಡೆ ನೀರಿದ್ರೆ ನಾವು ಫಿಲ್ ಮಾಡ್ಬೋದು. ಅದಿದೆಯಾ ಅದು ಇಲ್ಲ 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 ಏನಿಲ್ಲ ಒಂದೇ ಗ್ಯಾಪೇ ಇರೋದು. ಅದು ಮೇಲೆ ಈ ಉತ್ತರ ಕರ್ಸು. Just move away from my line. I'll be very happy. Just move away from my line. I need to focus on what when I say something, just listen to me clearly. ಈ ಉತ್ತರ ಕರ್ಸು. You never have a chance. Block running. Block running. Bitch. Block running. ನೋಡಿ Bitch. Out. ನಂಬರ್ಗೆ ಬಂದಿದ್ದಲ್ಲಪ್ಪ ನೀವೇನು ಯೂಸ್ ಮಾಡ್ಬೋದು. ಒಂದು ತಗೊಂಡು ಒಂದು ಚಿಕ್ಕ ಆಗ್ತದೆ. ಬರ್ತದೆ ಈ ಕಡೆ ಲೇಯರು, ಈ ಕಡೆ ಲೇಯರು, ಆಮೇಲೆ ಈ ಕಡೆ ಎಷ್ಟು ನೋಡಿ ಅದು ಹೇಳ್ತೀವಿ ಸರ್. ಪಾಸ್ ಮಾಡ್ತೀರಾ ಸರ್? ಪಾಸ್ ಮಾಡೋಕ್ಕಾಗತ್ತಾ? ಪಾಸ್ ಮಾಡ್ತೀರಾ? ಇಲ್ಲಿ ಕೈ ಇಲ್ಲಿ ಪಾಸ್ ಪಾಸ್ ರಿಲೀಸ್ ಮಾಡಿ. ನೀವು ನಿಂತ್ಕೊಂಡಿರೋದು ಲೆಕ್ಕ ನಿಮ್ದು ಕೈ ಕಾಲ್ದು inches. Cukup ngomong itu. Persen. Ini bagi dia. Near by bantu dia nak. Itu saya bantu near by and dia nak. Darah sini bantu. Now gas muncul.
ನಿಮಿಷ ಆಯಿತು ನಿಮಿಷ ಆಯಿತು ಓಕೆ ಇದು ಬರ್ತಿದೆ ಒಂದು ನಿಮಿಷ ಸ್ವಲ್ಪ ಸ್ವಲ್ಪ ಓಕೆ ನೋಡೋಣ ಜಾಸ್ತಿ ಮತ್ತು ತೊಗೊಳ್ತಾ ಇದ್ದೆ ಗಟ್ಟಿ ಜಾಸ್ತಿ ಇಲ್ಲ 1200 ಹೋಗ್ಬೇಕು ಅದೆಲ್ಲ ಗಟ್ಟಿ ಕಡಿಮೆ ಹತ್ರ ಹಂಗೆ ಇರಮ್ಮ ಸ್ಟಾರ್ಟ್ Kanti, ada cina kesengaran dulu kanti. Mana kok?